ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ದಿವಸ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಏನಪ್ಪಾ ಅಂತಂದ್ರೆ, ಆಲ್ರೆಡಿ ಈಗಾಗಲೇ ನವೋದಯ ಒಂದು ಅರ್ಜಿಯನ್ನ ಕರೆದಿದ್ದಾರೆ. 2026-27ನೇ ಸಾಲಿನ ಈ ಒಂದು ನವೋದಯ ಒಂದು ಪರೀಕ್ಷೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಅಂತ ಒಂದು 10 ಅಧ್ಯಾಯಗಳ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಹಾಗಾದ್ರೆ ಆ 10 ಅಧ್ಯಾಯಗಳಲ್ಲಿ ನಿಮ್ಗೆ 50 ಮಾರ್ಕ್ಸ್ಗೆ 50 ಮಾರ್ಕ್ಸ್ ಅನ್ನ ನೀವು ಯಾವ ತರ ಟ್ರಿಕ್ ಮುಖಾಂತರ ನೀವು ಆ ಒಂದು ಅಷ್ಟು ಮಾರ್ಕ್ಸ್ ಅನ್ನ ಯಾವ ರೀತಿ ಪಡೆಯಬೇಕಂತೇಳಿ ನಾನು ನಿಮ್ಗೆ ಏನ್ ಮಾಡ್ತೀನಿ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಸಿಮಿಲರ್ ಫಿಗರ್ಸ್ ಅಂತೇಳಿ ನಾವು ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಸಿಮಿಲರ್ ಫಿಗರ್ಸ್ ಅಂದ್ರೆ ಏನು? ಇದ್ದಂತ ಚಿತ್ರವನ್ನ ಗುರುತಿಸುವುದು. ಹೌದಾ? ಇದ್ದಂತ ಚಿತ್ರವನ್ನ ಗುರುತಿಸುವುದು ಅಂತಂದ್ರೆ ನಾನು ನಿಮಗೆ ಉದಾಹರಣೆ ಮುಖಾಂತರ ಏನ್ ಮಾಡ್ತೀನಿ, ಈಗ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡ್ರಿ ಇಲ್ಲಿ, ಎಸ್, ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ನಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೀಗೆ ಮುಂದೆ ಬರ್ತಿರ್ತಕ್ಕಂಥ ಜೂನ್ ಮೊದಲ ವಾರದಲ್ಲೇ ಲೈವ್ ಕ್ಲಾಸ್ ಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಇನ್ನು ಯಾರಾದ್ರೂ ನೀವು ಆನ್ಲೈನ್ ಕ್ಲಾಸ್ ಅನ್ನ ಪಡಿಬೇಕಾದ್ರೆ ನಮ್ಮ ಒಂದು ಸಂಸ್ಥೆಯ ನಂಬರ್ಗೆ ನೀವೇನ್ ಮಾಡ್ರಿ, ಕಾಂಟ್ಯಾಕ್ಟ್ ಅನ್ನ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋರಿ. ನಾವೇನ್ ಮಾಡ್ತಾ ಇದೀವಿ, ಪ್ರತಿ ದಿವಸ ನಿಮ್ ಜೊತೆ ಇರ್ತೀವಿ. ನವೋದಯ ಹಲವಾರು ಈ ವರ್ಷ ನಮ್ಮ ಆನ್ಲೈನ್ ಕ್ಲಾಸ್ ಅನ್ನ ನೋಡಿರ್ತಕ್ಕಂಥ ಹಲವಾರು ಮೊರಾರ್ಜಿ ಆದರ್ಶ ಈ ವರ್ಷ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ಆನ್ಲೈನ್ ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಹಲವಾರು ವಿದ್ಯಾರ್ಥಿಗಳಿಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಪ್ಪಾ ಅಂತಂದ್ರೆ ಆಯ್ಕೆ ಆಗಿದ್ದಾರ. ಹಾಗಾದ್ರೆ ಈ ವರ್ಷ ನೀವು ಏನಾದ್ರೂ ಆಯ್ಕೆ ಆಗ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಈ ಒಂದು ನವೋದಯ ತರಬೇತಿ ಕೇಂದ್ರ ಆನ್ಲೈನ್ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೇಕಾದ್ರೆ ನಮ್ಮ ಒಂದು ಆಫೀಸ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಅವಾಗ ಏನಾಗ್ತದ ಅಂತಂದ್ರ ಸೈನಿಕ, ನವೋದಯ, ಮುರಾರ್ಜಿ, ಆಳ್ವಾಸ್, ಕಿತ್ತೂರ್, ಆದರ್ಶ ಈ ಸಂಪೂರ್ಣವಾಗಿರ್ತಕ್ಕಂಥ ಒಂದು ತರಬೇತಿಯನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಹಾಗಾದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಮಾಡಿರ್ತಕ್ಕಂಥ ಒಂದು ಏಕೈಕ ನವೋದಯ ತರಬೇತಿ ಕೇಂದ್ರ ಯಾವ್ದಪ್ಪ ಅಂತಂದ್ರೆ ಅದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರ. ಹಾಗಾದ್ರೆ ಇವತ್ತಿನ ದಿವಸ ನಾವೇನ್ ಮಾಡೋಣ, ಈ ಒಂದು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಲಾಸ್ಗಿಂತ ಮುಂಚೆ ನಿಮ್ಗೆ ಇನ್ನು ಹೇಳ್ತಾ ಇದ್ದೀನಿ, ನೀವು ಯಾರಾದ್ರೂ ಇನ್ನು ನವೋದಯ ಅರ್ಜಿಯನ್ನ ಭರ್ತಿ ಮಾಡಿಲ್ಲ ಅಂತಂದ್ರೆ ಇನ್ನು ನಿಮಗೆ 1 ತಿಂಗಳ ಕಾಲಾವಕಾಶ ಇದೆ. ಆ 1 ತಿಂಗಳ ಕಾಲಾವಕಾಶದ ಒಳಗಾಗಿ ನೀವೇನ್ ಮಾಡ್ರಿ, ಆ ಒಂದು ನವೋದಯ ಅರ್ಜಿಯನ್ನ ಭರ್ತಿ ಮಾಡಿ. ಇದೇ ಡಿಸೆಂಬರ್ ಒಳಗೆ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಸಹ ಇದೆ. ಆ ಎಕ್ಸಾಮ್ಗೆ ನೀವೆಲ್ಲ ತಯಾರಾಗ್ರಿ. ನಿಮ್ನ ಸಂಪೂರ್ಣವಾಗಿ ಗದ್ಯ ಭಾಗದಲ್ಲಾಯ್ತು, ಗಣಿತದಲ್ಲಾಯ್ತು ಮತ್ತು ಮೆಂಟಲ್ ಎಬಿಲಿಟಿಯಲ್ಲಿ ಆಯ್ತು ನಾವೇನ್ ಮಾಡ್ತೀವಿ, ಸಂಪೂರ್ಣವಾಗಿ ತಯಾರು ಮಾಡ್ತೀವಿ. ಮನೆಯಲ್ಲಿ ಇದ್ಕೊಂಡು ನೀವು ನವೋದಯ ಪಾಸ್ ಆಗ್ಬೇಕಾದ್ರೆ ಏನು ಮಾಡೋದು ಅವಶ್ಯಕತೆ ಇಲ್ಲ. ಪ್ರತಿದಿನ ನಮ್ಮ ಲೈವ್ ಕ್ಲಾಸ್ಗೆ ಅಟೆಂಡ್ ಆಗಿ ಅದ್ರ ಜೊತೆಗೆ ನೀವೇನ್ ಮಾಡ್ರಿ, ಆ ಒಂದು ನವೋದಯನ ಸೀಟ್ ಪಡೆಯಲು ನೀವು ತಯಾರಾಗಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಮಾಡೋಣ ಕ್ಲಾಸ್. ಇಲ್ಲಿ ಯಾವ ರೀತಿ ರೂಲ್ಸ್ ಗಳದಾವ ಅಂತ ಹೇಳಿ ನೋಡ್ಕೊಂಡ್ಬಿಡೋಣ. ಈಗ ನೋಡ್ರಿ, ಈ ಒಂದು ಅಧ್ಯಾಯದೊಳಗ ಸಮಸ್ಯಾ ಚಿತ್ರವನ್ನ ಸರಿಯಾಗಿ ನೋಡಿಕೊಳ್ಳಬೇಕು. ಸಮಸ್ಯಾ ಚಿತ್ರವನ್ನ ಏನ್ ಮಾಡ್ಬೇಕ್ರಿ, ನಾವ ಸರಿಯಾಗಿ ನೋಡಿಕೊಳ್ಳಬೇಕು ಅಂತ ಹೇಳ್ತಾರ. ಹೌದಾ? ಹಂಗಾದ್ರ ಇಲ್ಲಿ 2ನೇ ರೂಲ್ಸ್ ನೋಡ್ರಿ, ಸಮಸ್ಯಾ ಚಿತ್ರಕ್ಕೂ ಮೊದಲನೇ ಉತ್ತರ ಚಿತ್ರಕ್ಕೂ ಹೋಲಿಕೆ ಮಾಡಬೇಕು. ಯಾವುದು ಸಮಸ್ಯಾ ಚಿತ್ರ ಅದಲ್ಲ ಆ ಚಿತ್ರಕ್ಕೂ ಮತ್ತು ಉತ್ತರ ಚಿತ್ರಕ್ಕೆ ನಾವೇನ್ ಮಾಡ್ಬೇಕ್ರಿ, ಹೋಲಿಕೆಯನ್ನ ಮಾಡ್ಬೇಕು. ಹಾಗೆ ನೋಡ್ರಿ, ಹೋಲಿಕೆ ಮಾಡಿದ ನಂತರ ಹೋಲಿಕೆ ಮಾಡುವಾಗ ವ್ಯತ್ಯಾಸ ಕಂಡು ಬಂದರೆ ಹೋಲಿಕೆಯನ್ನ ಅಲ್ಲೇ ನಿಲ್ಲಿಸಿ ಮುಂದಿನ ಉತ್ತರ ಚಿತ್ರದ ಹೋಲಿಕೆಗೆ ಹೋಗಬೇಕು. ಯಾವುದೇ ಒಂದು ನಾವು ಚಿತ್ರವನ್ನ ಹೋಲಿಕೆ ಮಾಡುವಾಗ ಅಲ್ಲಿ ನಿಮ್ಗೆ ಏನಾದ್ರು ಉತ್ತರ ಚಿತ್ರದಲ್ಲಿ ವ್ಯತ್ಯಾಸ ಬಂದ್ರೆ ಏನ್ ಮಾಡ್ಬೇಕು, ನಾವು ನಿಂದ್ರಿಸಿ ಮುಂದ್ಗಡೆ ಹೋಗ್ಬೇಕು. ನೋಡ್ರಿ, ಇದ್ದಂತಹ ಚಿತ್ರ ಸಿಗುವವರೆಗೆ ಹೋಲಿಕೆಯನ್ನ ಮುಂದುವರಿಸಬೇಕು. ಯಾವ ರೀತಿ ನಮಗ ಪ್ರಾಬ್ಲಮ್ಸ್ ಫಿಗರ್ ಅದಲ್ಲ ಅದಕ್ಕೆ ಉತ್ತರ ಸಿಗುವವರೆಗೆ ನಾವು ಏನ್ ಮಾಡ್ಬೇಕ್ರಿ, ಮುಂದಕ್ಕೆ ನಾವು ನೋಡ್ತಾ ಹೋಗ್ತಾ ಇರ್ಬೇಕು. ಹಂಗಿದ್ರ ಸರಿ ಉತ್ತರ ಚಿತ್ರ ಸಿಕ್ಕ ನಂತರ, ಯಾವುದು ಸರಿ ಉತ್ತರ ಸಿಕ್ಕ ನಂತರ ನಾವೇನ್ ಮಾಡ್ಬೇಕಂದ್ರ ಇನ್ನೂ ಉತ್ತರ ಚಿತ್ರಗಳಿದ್ದರೆ ಅವುಗಳು ಏಕೆ ಆಗುವುದಿಲ್ಲ ಎಂಬುದನ್ನ ತಿಳಿದುಕೊಳ್ಳಬೇಕು. ಈ ರೂಲ್ಸ್ ಅನ್ನ ಯಾಕೆ ನಾವು ತಿಳ್ಕೊಬೇಕಪ್ಪ ಅಂತಂದ್ರ, ನೀವು ಅಲ್ಲಿ ಆನ್ಯುವಲ್ ಎಕ್ಸಾಮ್ದೊಳಗ ಈ ತರ ನಿಮ್ಗೆ ಏನಪ್ಪಾ ರೂಲ್ಸ್ ಗಳು ಇರುವುದಿಲ್ಲ, ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳು ಇರ್ತಾವ. ಅದಕ್ಕೆ ಯಾಕೆ ಈಗ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಏನಾಗ್ತದ ಅಂತಂದ್ರ 40 ಪ್ರಶ್ನೆಗಳಿಗೆ 50 ಅಂಕಗಳನ್ನ ಪಡಿಲಕ್ಕೆ ಏನಾಗ್ತದ ಅಂದ್ರ ನಿಮ್ಗೆ ಈಜಿ ಆಗ್ತದ. ಹಂಗಿದ್ರೆ ಇನ್ನು ಪ್ರಶ್ನೆಗಳನ್ನ ನೋಡೋಣ, ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿ. ನೋಡ್ರಿ, ಇಲ್ಲೊಂದ್ ಸ್ವಲ್ಪ ನೋಡ್ರಿ, ಎಷ್ಟು ಕ್ವಶನ್ಸ್ ಇರ್ತಾವ ನವೋದಯದೊಳಗ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬೇಕಾಗ್ತದ ಮತ್ತು ಎಷ್ಟು ಸಮಯ ಇರ್ತದ ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಮೆಂಟಲ್ ಎಬಿಲಿಟಿ ಟೆಸ್ಟ್ ಒಳಗ 40 ಕ್ವಶನ್ಸ್ ಇರ್ತದ. ಎಷ್ಟು ಕ್ವಶನ್ಸ್ ಇರ್ತಾವ್ರಿ? 40 ಕ್ವಶನ್ಸ್ ಇರ್ತಾವ. 50 ಮಾರ್ಕ್ಸ್ ಇರ್ತದ. 60 ನಿಮಿಷ ಟೈಮ್ ಇರ್ತದ. ಅಂಡರ್ಸ್ಟ್ಯಾಂಡ್ ಆಯ್ತು? ನೀವ್ ಏನಾದ್ರೂ ಪ್ರತಿದಿನ ಕ್ಲಾಸ್ ಗಳನ್ನ ನೋಡಿದ್ದಾದ್ರ 40 ಪ್ರಶ್ನೆಗಳಿಗೆ 50 ಅಂಕಗಳನ್ನ ನಿಮ್ಮ ಪಾಕೆಟ್ ದಾಗ ಇಟ್ಕೊಂಡಂಗ. ಹೌದಾ? ಯಾಕಂದ್ರೆ ಆ ರೀತಿ ನಿಮ್ಗೆ ಟ್ರಿಕ್ ಮುಖಾಂತರ ನಾವ್ ಏನ್ ಮಾಡ್ತೀನಿ, ನಿಮ್ಗ ಮೆಂಟಲ್ ಎಬಿಲಿಟಿಯನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಜಸ್ಟ್ ಸಾಕು ನಮಗ್. ಹೌದಾ? ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, ಮ್ಯಾಥಮೆಟಿಕ್ಸ್ 20 ಪ್ರಶ್ನೆಗಳದಾವ, 25 ಅಂಕಗಳ 30 ನಿಮಿಷ. ಹಂಗ ನೆಕ್ಸ್ಟ್ ನೋಡ್ರಿ, ಲ್ಯಾಂಗ್ವೇಜ್ ಟೆಸ್ಟ್ ಅಥವಾ ಇಂಗ್ಲಿಷ್ ಇರ್ಲಿ ಕನ್ನಡ ಇರ್ಲಿ, ನಿಮ್ಗ 25 ಮಾರ್ಕ್ಸ್ ಆಗ್ತದ, 30 ನಿಮಿಷ.
ಈ ರೀತಿ ನೀವೇನ್ ಮಾಡೋದಪ್ಪ ಅಂತಂದ್ರೆ ನವೋದಯದೊಳಗ ನಿಮ್ಗೆ ಟೋಟಲ್ 80 ಪ್ರಶ್ನೆಗಳಿರ್ತಾವ, 100 ಅಂಕಗಳಿರ್ತಾವ. ಹಂಗಿದ್ರ ಇದ್ರೊಳಗೆ ಇವತ್ತಿನ ದಿವಸ ನಾವೇನ್ ಮಾಡೋಣ ಅಂದ್ರ ಮೆಂಟಲ್ ಎಬಿಲಿಟಿ ಟೆಸ್ಟ್ ಅನ್ನ ಬಿಡಿಸೋಣ. ಅದ್ರ 2ನೇ ಅಧ್ಯಾಯ ಯಾವ್ದಪ್ಪ ಅಂತಂದ್ರೆ ನೋಡ್ರಿ, ಚಿತ್ರವನ್ನ ಹೊಂದಿಸುವುದು. ಏನ್ರಿ? ಚಿತ್ರವನ್ನ ಹೊಂದಿಸುವುದು. ಇಲ್ಲಿ ಸಮಸ್ಯಾ ಚಿತ್ರದ, ಇಲ್ಲಿ ಏನಪ್ಪಾ ಅಂತಂದ್ರೆ ಉತ್ತರ ಚಿತ್ರಗಳದಾವ. ಹಂಗಿದ್ರ ನಾ ಹೇಳಿಲ್ಲ ನಿಮಗ ಸಮಸ್ಯಾ ಚಿತ್ರ ಅಂದ್ರೆ ಏನ್ರಿ? ಚಿತ್ರವನ್ನ ಹೊಂದಿಸುದಂದ್ರ ಇದ ಚಿತ್ರ ಏನಾಗ್ತದ ಅಂದ್ರೆ ಇಲ್ಲಿ ಉತ್ತರ ಚಿತ್ರದೊಳಗಿರ್ತದ. ಸೇಮ್ ಗುರುತಿಸುವುದು. ಈ ಚಿತ್ರ ಹೆಂಗೈತ್ಲ, ಇದ ಚಿತ್ರದ ಸೇಮ್ ಹೆಂಗ್ ಗುರುತಿಸುವುದು ಅಂತ ನೋಡ್ಕೋತ ನಾವು ಹೋಗ್ಬೇಕಾದ್ರ ನೋಡ್ರಿ, ಇದ ಚಿತ್ರದಂಗ ನಿಮ್ಗೆ ಗೊತ್ತಾಗ್ತದ. ಇದೊಂದು ಫೋಟೋ ಅದಂತ ತಿಳ್ಕೊರಿ. ಇದನ್ನ ನಾವ್ ಏನ್ ಮಾಡೋಣ, ಎತ್ತಿ ಉತ್ತರ ಚಿತ್ರದೊಳಗ ಇಟ್ಟಿವಪ್ಪ ಅಂತಂದ್ರೆ ಯಾವ್ದಾಗ್ತದ್ರಿ ಇಲ್ಲಿ ನೋಡ್ರಿ, ಈ ಚಿತ್ರ ಆಗ್ತದನ, ಇದಾಗ್ತದ ಇಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ, ಇದು ಆಗೋದಿಲ್ಲ. ಸೇಮ್ ಚಿತ್ರ ಯಾವ್ದದ ರೀ? ಆಪ್ಷನ್ 4 ಏನಾಗ್ತದ? ರೈಟ್ ಆಗ್ತದ. ಹೌದಾ? ಹಂಗ 2ನೇ ಪ್ರಶ್ನೆ ನೋಡ್ರಿ, ಇದ ಚಿತ್ರ ಯಾವ ರೀತಿ ಅದಲ್ಲ, ಇದ ಚಿತ್ರದಂಗ ಏನಾಗ್ತದ ಇಲ್ಲಿ, ಇದ ಫೋಟೋ ಕಾಪಿನ ನಾವ್ ಈಚ್ ಕಡೆ ಎತ್ತಿಟ್ಟಾಗ ಯಾವ ರೀತಿ ನಮಗ್ ಕಾಣಿಸ್ತದ ಅಂತ ನೋಡ್ಬೇಕು. ನೋಡ್ರಿ, ಮ್ಯಾಗ 2 ವೃತ್ತ ಅದಾವ, 2 ಪ್ಲಸ್ ಅದಾವ, ಅದು ನೋಡ್ಕೋಬೇಕು. ಇಲ್ಲಿ 2 ವೃತ್ತ ಇಲ್ಲ, ಇದು ರಾಂಗ್ ಆಗ್ತದ. ಇಲ್ಲಿ ಮೇಲ್ಗಡೆ 2 ವೃತ್ತ ಇಲ್ಲ, ರಾಂಗ್ ಆಗ್ತದ. ಇಲ್ಲಿ 2 ವೃತ್ತ ಮತ್ತು 2 ಪ್ಲಸ್ ಅದ, ನಮ್ಗೆ ಏನಾಗ್ತದ? ಉತ್ತರ ಚಿತ್ರ ರೈಟ್ ಆಗ್ತದ. ಫ್ರಾಕ್ಷನ್ ಸೆಕೆಂಡ್ನಾಗ 4 ಪ್ರಶ್ನೆಗಳನ್ನ ಕೇಳಿರ್ತಾನ, ನಿಮ್ಗೆ ಏನಾಗ್ತದ ಅಂತಂದ್ರ ಜಲ್ದಿ ಆನ್ಸರ್ ಅನ್ನ ಹುಡುಕ್ಬೋದು. ಇಲ್ಲಿ ನೋಡ್ರಿ, ಸೇಮ್ ಫಿಗರ್ಸ್ ಚಿತ್ರ ಹೆಂಗದ, ಹೌದಾ? ಇದ ಚಿತ್ರ ತಕ್ಕಂಗ ನಾವೇನ್ ಮಾಡ್ಬೇಕು, ಇಲ್ಲಿ ಆನ್ಸರ್ ಅನ್ನ ಹುಡುಕ್ಬೇಕು. ಸೇಮ್ ಈಜಿ ಆಗ್ತದ ನಿಮಗ. ನೋಡ್ರಿ, ಯಾವ್ದಾಗ್ತದ ನೋಡ್ರಿ, ಜಸ್ಟ್ 1ನೇದ ರೈಟ್ ಆನ್ಸರ್. ಇಷ್ಟು ಮುಗಿಸ್ಕೊಂಡ್ ಏನ್ ಮಾಡೋದ, ಪಟ್ನ ಹೋಗ್ಬಿಡ್ಬೇಕು. ಬಾಳ ಯೋಚನೆ ಮಾಡ್ಕೋತ ಕುಂಡ್ರಂಗಿಲ್ಲ, ಇವನ್ನೆಲ್ಲ ಗುರುತಿಸ್ಕೊತ ಕುಂಡ್ರಂಗಿಲ್ಲ. ಯಾಕೆ ಬಂದಿಲ್ಲ ಅಂತೇಳಿ ನಾವ್ ಏನ್ ಮಾಡ್ಬೋದು, ಪ್ರಾಕ್ಟೀಸ್ ಎಕ್ಸಾಮ್ದೊಳಗ ಉತ್ತರವನ್ನು ನೋಡ್ಬೇಕು, ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ಬೇಕು, ಮುಂದೆ ಹೋಗ್ಬೇಕು. ಹಂಗಿದ್ರೆ ನೋಡ್ರಿ, ಈ ಚಿತ್ರ ಯಾವ್ದಾಗ್ತದ ನೋಡ್ರಿ, ಎಸ್ ರೈಟ್, 4 ಇಸ್ ರೈಟ್ ಆನ್ಸರ್. ಹಿಂಗೇನಪ್ಪಾ ಅಂತಂದ್ರೆ ಇದು ಹೋಲಿಕೆ ಚಿತ್ರದೊಳಗ ಬಹಳ ಈಜಿ ಇರ್ತಾವ. 4 ಪ್ರಶ್ನೆಗೆ 4 ಉತ್ತರ ಸಿಕ್ಕರೆ ನಿಮ್ ಪಾಕೆಟ್ದಾಗ ಏನ್ ಮಾಡೋದು, ಮಾರ್ಕ್ಸ್ ಅನ್ನ ಇಟ್ಕೊಂಡ್ಬಿಡ್ಬೇಕು. ಹೌದಾ? ಹಂಗಿದ್ರೆ ನೋಡೋಣ, ಇಲ್ಲಿ ನಮ್ಮ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸ್ ದೊಳಗ ನವೋದಯ, ಸೈನಿಕ್, ಮುರಾರ್ಜಿ ಮತ್ತು ಆದರ್ಶ ಶಾಲೆಯ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಸಹ ನಾವ್ ಏನ್ ಮಾಡ್ತಿದ್ದೆ, ಆಗಾಗಲೇ ಒಂದ್ಸಲ ಹೇಳಿದ್ ನಿಮ್ಗ. ಅದ್ರ ಬಗ್ಗೆ ನಿಮ್ಗೆ ಲಾಸ್ಟ್ ಕೊನೆಯದಾಗಿ ನಾ ಡೀಟೇಲ್ಸ್ ಆಗಿ ಹೇಳ್ತೀನಿ. ನೀವ್ ಏನಾದ್ರೂ ಇನ್ನೂ ಆನ್ಲೈನ್ ಕ್ಲಾಸ್ ತಗೊಳ್ಳೋರಿದ್ರ ನಮ್ಮ ಒಂದು ಆನ್ಲೈನ್ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಸೆಂಟರ್ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೇನ್ ಮಾಡೋಣ ಅಂದ್ರ ಮುಂದಿನ ಎಲ್ಲಾ ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ. ಹಾಗಿದ್ರ ನೋಡ್ರಿ ವಿದ್ಯಾರ್ಥಿಗಳೇ, ಕೆಲವೊಂದಿಷ್ಟು ಚಿತ್ರಗಳು ಹೆಂಗಾಗಿರ್ತಾವಪ್ಪ ಅಂತಂದ್ರ 90% ಸೇಮ್ ಚಿತ್ರಗಳು ಇರ್ತಾವ. ಎಷ್ಟು ಪರ್ಸೆಂಟೇಜ್? 90% ಸ್ವಲ್ಪ ಏನಾಗಿರ್ತದ, ಭಿನ್ನವಾಗಿರ್ತಾವ. ನೋಡ್ರಿ, ಇದೇ ಚಿತ್ರ ನೋಡ್ರಿ, ಇದು ರಿವರ್ಸ್ ಕೊಟ್ಟಾರ, ಸ್ಟೇಟ್ ಕೊಟ್ಟಾರ, ಇಲ್ಲಿ ಸ್ಟೇಟ್ ಕೊಟ್ಟಾರ, ಇಲ್ಲಿ ಏನಪ್ಪಾ ಇದ್ದಂತ ಚಿತ್ರವನ್ನು ಕೊಟ್ಟಾರ. ಈ ಚಿತ್ರ ಮತ್ತು ನೋಡ್ರಿ ಇದನ್ನ ಹೋಲಿಕೆ ಮಾಡಿ 2 ನೋಡಿದಾಗ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗಿರ್ತದೆ. ಸ್ವಲ್ಪ ಏನ್ ಮಾಡ್ಬೇಕಂದ್ರ ಸ್ಪಷ್ಟವಾಗಿ ನೋಡ್ಬೇಕು. ಹೌದಾ? ಸ್ಪಷ್ಟವಾಗಿ ನೋಡಿದ್ರೆ ಯಾವ್ದಾಗ್ತದ ನೋಡ್ರಿ, ಈ ಚಿತ್ರ ಏನಾಗ್ತದ, ಎಸ್ ಹೋಲಿಕೆ ಆಗಲ್ಲ. ನೋಡ್ರಿ, 3 ಇಸ್ ರೈಟ್ ಆನ್ಸರ್. 3ನೇ ಚಿತ್ರ ಏನಾಗ್ತದ, ಸರಿ ಆಗ್ತದ. ಹಂಗಿದ್ರ ನೋಡ್ರಿ, 6ನೇ ಪ್ರಶ್ನೆದಾಗ ಈ ಚಿತ್ರವನ್ನು ನೋಡಿದಾಗ ಇದ ಚಿತ್ರದ ಫೋಟೋ ಕಾಪಿಯನ್ನು ಇಲ್ಲಿ ಇಟ್ಟಾಗ ಯಾವ ರೀತಿ ನಮಗ ಆನ್ಸರ್ ಸಿಗ್ತದ ಅಂತಂದ್ರ ನೋಡ್ರಿ, ಇದು ರಾಂಗ್ ಆಗ್ತದ. ಎಸ್ ಓಕೆ, ರೈಟ್ ಆನ್ಸರ್. ಬಹಳ ಈಜಿ ಇರ್ತತಿ. 4 ಮಾರ್ಕ್ಸ್ ನಿಮ್ ಪಾಕೆಟ್ದಾಗ ಇದ್ದಂಗನ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಥ ಒಂದು ಆಕೃತಿಗಳ ಬಂದಾಗ ಏನಾಗ್ತದ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತದ. ಅದನ್ನು ನಾವ್ ಏನ್ ಮಾಡ್ಬೋದು, ಸರಿಯಾಗಿ ನೋಡ್ಬೋದು. ನೋಡ್ರಿ, ಇಲ್ಲಿ ಏನಾಗ್ತದ, ಬಾಣದ ಚಿಹ್ನೆ ಏರೋ ಮಾರ್ಕ್ ಯಾವ ಕಡೆ ಅಂತ ನೋಡ್ಕೋಬೇಕು. ಈ ಕಡೆ ಇದ್ದಿರ್ತಕ್ಕಂಥದ ನಾವು ರಾಂಗ್ ಅಂತ ತಿಳ್ಕೋಬೇಕು. ನೋಡ್ರಿ, ಜಸ್ಟ್ ಯಾವ ಒಂದು ವೃತ್ತವನ್ನ ಫಿಲ್ ಮಾಡ್ಯಾರ ನೋಡ್ಕೋಬೇಕು. ಈ ಸೈಡ್ ಇದು ಆಗಲ್ಲ. ಎಸ್ ಓಕೆನಾ? ನೋಡ್ರಿ, ಇದು ಆಗಲ್ಲ, ಯಾಕಂದ್ರೆ 2 ವೃತ್ತವನ್ನ ಏನ್ ಮಾಡ್ಯಾರ, ಫಿಲ್ ಮಾಡ್ಯಾರ. ಆಗ ಆನ್ಸರ್ ಏನಾಗ್ತದ, 3 ಆಗ್ತದ. ಬಹಳ ಈಜಿ ಆಗಿರ್ತಾವ ಪ್ರಶ್ನೆಗಳ. ಸ್ವಲ್ಪ ಏನ್ ಮಾಡ್ಬೇಕು, ಕಾನ್ಸ್ಟೆಂಟ್ ಇರಬೇಕು. ನೋಡ್ರಿ, ಈ ಚಿತ್ರ 8ನೇ ಪ್ರಶ್ನೆ ನೋಡ್ರಿ, ಈ ಚಿತ್ರವನ್ನು ನೋಡಿದಾಗ 4 ಚಿತ್ರ ಏನಾಗ್ತಾವಪ್ಪ ಅಂತ ನೀವು ನೋಡಿದಾಗ ಸೇಮ್ ಕಾಣಿಸ್ತಾವ. ಹೌದಾ? ಹಂಗಿದ್ರ ಸ್ವಲ್ಪ ನಾವು ಏನ್ ತಿಳ್ಕೊಬೇಕಿಲ್ರಿ, 90% ಹೇಳಿದ್ನಲ್ಲಿ ನಿಮ್ಗ 90% ಹೋಲಿಕೆ ಹೊಂದಿರ್ತಾವ. ಹಂಗಿದ್ರ ನೋಡ್ರಿ, ಇಲ್ಲಿ ಒಳಗಡೆ ಚೌಕ್ ಅದ. ಹೌದಾ? ಲಾಸ್ಟ್ ಏನಾಗಿದೆ, ಚೌಕ್ ಅದ. ಇಲ್ಲಿ ನೋಡ್ರಿ, ಇದು ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಇಷ್ಟ ಆಪ್ಷನ್ಸ್ ತೆಗೆದು ಬಿಡ್ಬೇಕು. ಇದೇನಾಗ್ತದ, ನಮ್ಗ ರೈಟ್ ಆನ್ಸರ್ ಆಗ್ತದ. ಈ ರೀತಿ ಏನಪ್ಪಾ ಅಂತಂದ್ರ ನಮಗ್ ಬಹಳ ಈಜಿ ಒಳಗ ಕ್ವಶನ್ಸ್ ಬಂದಿರ್ತಾವ. ಕೊನೆಯ ಪ್ರಶ್ನೆ ನೋಡೋಣ ನಾವ. ನೋಡ್ರಿ, 2 ವೃತ್ತನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇಲ್ಲಿ ನೀವು 90 ಡಿಗ್ರಿ ತಿರುಗಿಸಕ್ ಹೋಗಂಗಿಲ್ಲ. ಯಾಕಂತಂದ್ರ ಇದ್ದಂತ ಚಿತ್ರವನ್ನು ನಾವು ಗುರುತಿಸಬೇಕಾಗಿತ್ತು. ಹೌದಾ? ಇಲ್ಲಿ ಏನ್ ಸೇಮ್ ಫಿಗರ್ ಅದಲ್ಲ, ಅದ ಫಿಗರ್ ಎದ್ರೊಳಗದ ಅಂತೇಳಿ ನೋಡ್ಕೋಬೇಕಟ್ಟ. ಉತ್ತರ ಚಿತ್ರದೊಳಗ ಇವಷ್ಟು ಆಗಂಗಿಲ್ಲ, ನೋಡ್ಕೊಂಡ್ಬಿಡ್ರಿ. ಹೌದಾ? ಆಮೇಲೆ ಏನಾಗ್ತದ, ಇದು ಆಗಲ್ಲ, ರೈಟ್ ಆನ್ಸರ್. ಕರೆಕ್ಟಾ? ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, 10ನೇ ಪ್ರಶ್ನೆ ನೋಡ್ರಿ, 2 ಚೌಕದಾವ್. ಹೌದಾ? ಇಲ್ಲಿ ನೋಡಿದ ತಕ್ಷಣ ಪ್ರಶ್ನೆಯ ಚಿತ್ರವನ್ನು ನೋಡಿದ ತಕ್ಷಣ ಏನಾಗ್ತದ, ನಿಮ್ಗೆ ಉತ್ತರ ಚಿತ್ರ ಡೈರೆಕ್ಟ್ ಆಗಿ ಸಿಕ್ಬಿಡ್ತದ. ಎಸ್
ಹೌದಾ. ಈ ರೀತಿ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ಪ್ರತಿದಿನ ನಿಮಗ ಈ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮಗೆ ಲೈವ್ ಮುಖಾಂತರ ತರ್ತಾ ಇದ್ದೀನಿ. ಇನ್ನೂ ಯಾರಾದ್ರೂ ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋರಿದ್ರೆ ನಮ್ಮ ಒಂದು ಸಂಸ್ಥೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋರಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ಅಪ್ಲಿಕೇಶನ್ ಹಾಕಿಲ್ಲ, ನವೋದಯ ಅಪ್ಲಿಕೇಶನ್ ಹಾಕಕ್ ಇನ್ನೂ ಒಂದು ತಿಂಗಳ ಕಾಲಾವಕಾಶದ. ಎಲ್ಲರೂ ಸಂಪೂರ್ಣವಾಗಿ ಈ ಒಂದು ನವೋದಯ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಈ ಒಂದು ನವೋದಯ ಅಪ್ಲಿಕೇಶನ್ ಹಾಕೋದ್ರ ಜೊತೆಗೆ ನೀವು ನಮ್ಮ ಜೊತೆ ಇದ್ರೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ನೆಲ್ಲ ಹೇಳ್ತಾ ಇದ್ದೀನಿ, 40 ಪ್ರಶ್ನೆಗಳಿಗೆ 50 ಅಂಕನ 100ಕ್ಕೆ 100 ನೀವು ಪಡಿತಾ ಇರ್ತೀರ. ಅದೊಂದು ಟ್ರಿಕ್ ಮುಖಾಂತರ ನಾನು ನಿಮ್ಗೆ ಹೇಳ್ತೀನಿ. ಒಂದ್ಸಲ ನೀವು ಫಿಗರ್ಸ್ ಅನ್ನ ಅಂದ್ರೆ ಚಿತ್ರಗಳನ್ನ ನೋಡಿದ್ರೆ ಸಾಕ, ಇದ ಅಧ್ಯಾಯದೊಳಗ ಬರ್ತೈತೆ ಅಂತ ಹೇಳುವಂಗ ನಾನ್ ನಿಮ್ಮನ್ನ ರೆಡಿ ಮಾಡ್ತೀನಿ. ಮ್ಯಾಥ್ಸ್ ಒಳಗ ನೀವು ಔಟ್ ಆಫ್ ಔಟ್ ಹೊಡಿಯತಕ್ಕಂತ ಒಂದು ಟ್ರಿಕ್ಸ್ ಮುಖಾಂತರ ಕ್ಲಾಸ್ಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದೀವಿ. ಕನ್ನಡದೊಳಗ ಅಥವಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಳಗ ಗದ್ಯ ಭಾಗದೊಳಗ 20 ಪ್ರಶ್ನೆಗಳಿಗೆ 20 ಅಂಕಗಳನ್ನ ತಗೊಳ್ಳುವಂಗ ನಾವು ನಿಮ್ಮ ಮುಂದೆ ರೆಡಿ ಮಾಡೇ ಮಾಡ್ತೀವಿ. ನಿಮಗೆ ಆಲ್ರೆಡಿ ನಾವು 1 ವಾರದ ಡೆಮೋ ಕ್ಲಾಸ್ ಅನ್ನ ಸಹ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇನ್ನೂ ಯಾರಾದ್ರೂ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋರಿದ್ರೆ ನಮ್ಮ ಒಂದು ಆಫೀಸ್ ನಂಬರ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎಲ್ಲ ಈ ಕ್ಲಾಸ್ ಅನ್ನ ನೋಡಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಆದಷ್ಟು ನಿಮ್ಮ ಊರಿನ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡ್ರಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಫಾಲೋ ಮಾಡಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.